ದೂರದ ಕರ್ನಾಟಕದ ಕಟ್ಟಕಡೆಯ ಪಾವಗಡದಿಂದ ಇಲ್ಲಿಗೆ ಜರ್ನಿ ಸ್ಟಾರ್ಟ್ ಮಾಡಿ ನವೀನ್ ಕಿರ್ಲಳ್ಳಿ ಅವರು ನಮ್ಮ ಮಕ್ಕಳಿಗೆ ಬಹಳ ಅದ್ಭುತವಾದ ಮೌಲ್ಯಯುತವಾದ ಭಾವನೆಗಳುಳ್ಳ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ದಾರಿ ಎರೆದಿದ್ದೀರಾ ಸರ್. ನಾನು ಮೊಬೈಲಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಇವ್ರ ಬಗ್ಗೆ. ನವೀನ್ ಕಿರ್ಲಳ್ಳಿ ಅವರನ್ನ ಯೂಟ್ಯೂಬ್ ಅಲ್ಲಿ ನೋಡಿ ಕಳೆದ ವರ್ಷ ನಾನೇನಾದ್ರೂ ಯಾವ್ದಾದ್ರು ಮೊಬೈಲ್ ತೆಗ್ದಿದ್ದೀನಿ ಅಂದ್ರೆ ಸ್ಕೂಲ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ, ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಬರ್ತಿತ್ತು. ನಾನು ಯೂಟ್ಯೂಬ್ ಅಲ್ಲಿ ನೋಡಿ ನಮ್ AM ಸರ್ಗೆ ಶೇರ್ ಮಾಡಿದೆ. ನೋಡಿ ಸರ್, ಈ ಸುಮಾರು ವಿಡಿಯೋ ಅವ್ರನ್ನ ನೋಡಿದೆ, ತುಂಬಾ ಅದ್ಭುತವಾಗಿದೆ. ಮಕ್ಕಳು ಪರಿವರ್ತನೆ ಆಗ್ತಕ್ಕಂತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅಂತ ಹೇಳಿದಾಗ ಅವರನ್ನ ಆಯ್ತು ಸರ್ ನಾನು ಕರೆಸ್ತೇನೆ ಅಂತಂದ್ರು. ಮೊನ್ನೆ ಒಂದು ಸ್ಕೂಲ್ ಮೀಟಿಂಗ್ ಮಾಡೋಣ ಸರ್ ಅಂದ್ರು. ನಾನು ಹೇಳಿದ ಕೆಲಸ ಪೆಂಡಿಂಗ್ ಇಟ್ಟಿದ್ರೆ ನೀವು ಏನ್ ಸ್ಕೂಲ್ ಮೀಟಿಂಗ್ ಮಾಡಿ ಹೇಳಿ ಕೇಳಿದ್ರಲ್ಲ ನಾನು ಏನಾದ್ರು ಮಾಡೋದು ಅಂತಂದ್ರೆ, ಯಾರು ಸರ್ ಅವರು ಇಲ್ಲ ನೋಡಿ ನಾನು ಕಳ್ಸಿದೀನಿ ಯೂಟ್ಯೂಬ್ ಅಲ್ಲಿ ಇದೆ ಅಂದೆ. ಅದನ್ನ ಹುಡುಕಿ ಸರ್ಚ್ ಮಾಡಿ ಇಲ್ಲಿ ಬರೋ ಹಾಗೆ ಮಾಡಿ ಬಹಳ ಶ್ರಮ ಬಿದ್ದಿದ್ದಾರೆ. ಸುಮಾರು 3-4 ದಿವಸದಿಂದ ಅವ್ರನ್ನ ಫಾಲೋ ಅಪ್ ಮಾಡಿ, ಬೆಳಿಗ್ಗೆ ಕೂಡ ಫಾಲೋ ಅಪ್ ಮಾಡಿ, ಮತ್ತೆ ನನ್ಗೂ ಕೂಡ ಫಾಲೋ ಅಪ್ ಮಾಡಿ ರಮೇಶ್ ಅವ್ರದ್ದೆಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಅವಕಾಶ ಮಾಡಿ ಇದೆಲ್ಲ ವ್ಯವಸ್ಥಿತವಾಗಿ ನಿರ್ವಹಿಸಿದ್ದಾರೆ AM ಸರ್. ಅದೇ ರೀತಿ ಕಾಲೇಜವ್ರಿಗೂ ಸಹ ಎಲ್ಲಾ ಮಕ್ಕಳು ನವೀನ್ ಕಿರ್ಲಳ್ಳಿ ಅವರ ಸ್ಪೀಚ್ ಕೇಳಿ ಬಹಳ ನಾನು ಕೂಡ ಮೋಟಿವೇಶನ್ ಆಗಿದ್ದೀನಿ ಸರ್. ನಿಜವಾಗ್ಲೂ ನಿಮ್ಮ ಜರ್ನಿ ಇದೇ ರೀತಿ ಮುಂದುವರಿಲಿ. ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳಿಗೆ ನಾನು ಸಹ ಕೆಲವು ಶೇರ್ ಮಾಡ್ತೀನಿ, ಜೊತೆಲಿ ಇರ್ತೀನಿ ಸರ್. ಒಳ್ಳೆ ಕಾರ್ಯಕ್ರಮ ಮಾಡ್ತೀರ, ಬಹಳ 2 ಗಂಟೆ ಮಾತ್ರ ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ರಿ. ನಿಜವಾಗ್ಲೂ ನಿಮ್ಮಂತವ್ರ ಅವಶ್ಯಕತೆ ಬಹಳ ಇದೆ. ಈ ರಾಜ್ಯ ಸುತ್ತಿ ಆ ಮಕ್ಕಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ನಮ್ಮ ಶಾಲೆಗೆ ಬಂದಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.